ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಮ್ಮ ಚಿಕನ್ ಸಾರು ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ. ಈಗ ಆಲ್ರೆಡಿ ಬಾಣಲಿಗೆ ಆಯಿಲ್ ಹಾಕಿದ್ದಾರೆ, ಕರಿಬೇವು ಹಾಕ್ಕೊಂಡ್ರು, ನೆಕ್ಸ್ಟ್ ಮೆಣಸಿನ್ಕಾಯಿ. ಈಗ ಸದ್ಯಕ್ಕೆ 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ. ಆಮೇಲೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ. ಇವಾಗ 1 kg ಚಿಕನ್ಗೆ 4ರಿಂದ 5 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಈರುಳ್ಳಿನ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಅಂತಂದಾಗ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಗರಂ ಮಸಾಲ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಅವ್ರು ಪ್ಯಾಕೆಟಲ್ಲಿ ಹಾಕ್ತಾಯಿದ್ದಾರೆ, ಬಟ್ 1.5 ಸ್ಪೂನಷ್ಟೇ ಹಾಕ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಧನಿಯಾ ಪೌಡರ್, ಅದು ಕೂಡ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಚಿಲ್ಲಿ ಪೌಡರ್. ಸೊ ಎಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿಕೊಂಡು ಹದವಾಗಿ ಹಾಕ್ಕೊಳ್ಳಿ. ನಾವು ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ಖಾರ ಪುಡಿನ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀವಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ನಾನಾಗಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈರುಳ್ಳಿ ಜೊತೆ ಹಾಕಿರ್ತಿದ್ದೆ, ಬಟ್ ಅವರು ಈ ಮಸಾಲೆ ಜೊತೆ ಹಾಕ್ತಾಯಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವನ್ನೆಲ್ಲ ಹಾಕಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೊಮೆಟೊ ಹಾಕ್ತಾಯಿದ್ದಾರೆ. 4 to 5 ಟೊಮೆಟೊ ಕಟ್ ಮಾಡಿ ಹಾಕಿದ್ದಾರೆ. ಬಟ್ ಇನ್ನೂ ಚೆನ್ನಾಗಿ ಗ್ರೇವಿ ಬೇಕು ಅಂತಂದರೆ ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನಾವು ಸಾಂಬಾರು ಮಾಡ್ತಾಯಿಲ್ಲ, ಜಸ್ಟ್ ಗ್ರೇವಿ ಮಾಡ್ತಾ ಇರೋದು. ಗ್ರೇವಿಗೆ ಟೊಮೆಟೊ ಇದ್ದಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ. ನೋಡಿ ಟೊಮೆಟೊ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ 1 kg ಚಿಕನ್ನ ಹಾಕೋತಾ ಇದ್ದೀವಿ. ಸೊ ಇದಕ್ಕೆ ನೀರು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನ್ ಬೇಯಬೇಕಾದ್ರೆ ಚೆನ್ನಾಗಿ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಒಂದು ಮಸಾಲೆನೂ ಚಿಕನ್ಗೆ ನೀಟಾಗಿ ಹಿಡಿಬೇಕು. ಆ ಚಿಕನ್ ಹಾಕೋಕ್ಕಿಂತ ಮುಂಚೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡ್ಕೊಂಬಿಡಿ. ಅದಾದಮೇಲೆ ಕಮ್ಮಿ ಆಯಿತು ಅಂತಂದರೆ ಚಿಕನ್ಗೆ ಉಪ್ಪಾಗಲಿ ಖಾರ ಆಗಲಿ ಹಿಡಿಯಲ್ಲ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಚೆನ್ನಾಗಿ ಹಿಂಗೆ ಕಲಿಸ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಪ್ಲೇಟ್ನ ಕವರ್ ಮಾಡಿಡಿ. ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು ಆಲ್ರೆಡಿ 5-10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡ್ಬೇಕಾದ್ರೆ ಅಷ್ಟು ನೀರು ಬಿಟ್ಟಿತ್ತು. ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಸೊ ಇದು ಫೈನಲ್ ಲುಕ್. ಚಿಕನ್ ಗ್ರೇವಿ ರೆಡಿಯಾಗಿದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಮನೇಲಿ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.